ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಫ್ರೆಂಡ್ಸ್, ಇದಕ್ಕಿಂತ ಇನ್ನೊಂದು ವಿಡಿಯೋ ಇತ್ತು, ಅದು ಡಿಲೀಟ್ ಆಗಿದೆಯೋ ಏನೋ ಗೊತ್ತಿಲ್ಲ. ಯಾಕೆ ಅಂದರೆ ನಾವು ಹೊಸ ಟಿ ವಿನ ಖರೀದಿ ಮಾಡಿದ್ವಿ, ಅದ್ರದ್ದು ವಿಡಿಯೋ ಆಗಿತ್ತು. ಸೊ ಶೋರೂಮ್ನೆಲ್ಲ ಡೀಟೇಲಾಗಿ ನಾನು ತೆಗ್ದಿದ್ದೆ, ತೊಗೊಂಡಿದ್ದು, ಪ್ರೈಸ್ ಕೊಟ್ಟಿದ್ದು ಎಲ್ಲನೂ. ಬಟ್ ಅದು ವಿಡಿಯೋನೇ ಇಲ್ಲ, ಅದು ಏನಾಗಿದೆ ಅಂತಲೇ ನನಗೆ ಗೊತ್ತಿಲ್ಲ. ಸೊ ಹೌದು ಫ್ರೆಂಡ್ಸ್, ನಾವಿವಾಗ ಹೊಸದಾಗಿ ಟಿ ವಿ ತೊಗೊಂಡ್ವಿ. ಅಂದರೆ ಮೊದಲು ಟಿ ವಿ ಇತ್ತಲ್ಲ, ಅದೇ ಸೈಜಲ್ಲೇ ತೊಗೊಂಡ್ವಿ, 32 ಇಂಚೇ. ಸೊ ನೆಕ್ಸ್ಟ್ ನೋಡೋಣ, ಫ್ಯೂಚರಲ್ಲಿ ಇನ್ನೂ ದೊಡ್ಡದು ತೊಗೊತೀವೇನೋ, ಯಾಕಂದರೆ ಸ್ವಂತ ಮನೆಗೆ ಹೋದ್ಮೇಲೆ. ಸೊ ಇದು ಬಂದು ಕ್ರೋಮಾ ಟಿ ವಿ ಅಂತ ಟಾಟಾ ಪ್ರಾಡಕ್ಟ್ ಆಗಿರುತ್ತೆ. ಸೊ ನಾವು ನಮ್ಮದು ಹಳೆ ಟಿ ವಿ ಬಂದು 24,000 ಆಗಿತ್ತು. ಅದು ಆಫರ್ ಇತ್ತು, ಅವಾಗ ತೊಗೊಂಡಿದ್ದು, ಅಂದರೆ 30 ಸಮಥಿಂಗ್ ಇತ್ತು. ಸೊ ಅವಾಗ ಆಫರಲ್ಲಿ ತೊಗೊಂಡಿದ್ದಕ್ಕೆ, ದೀಪಾವಳಿ ಆಫರ್ ಏನೋ ಕೊಟ್ಟಿದ್ದಕ್ಕೆ 24,000 ಆಗಿತ್ತು. ಬಟ್ ಇದು ಬಂದು ಈಗೆಲ್ಲ ಪ್ರೈಸಸ್ ಎಲ್ಲ ತುಂಬಾ ಕಡಿಮೆ ಆಗಿದೆ ಫ್ರೆಂಡ್ಸ್. ಇದು ಬಂದು 15,500. ಅದು ನಾರ್ಮಲ್ ಟಿ ವಿ ಆಗಿತ್ತು ಫ್ರೆಂಡ್ಸ್. ಇದು ಸೆಟಪ್ ಬಾಕ್ಸಲ್ಲಿ ಏನು ಬರುತ್ತಲ್ಲ, ಬರೀ ಅದು ನೋಡೋದಾಗಿತ್ತು. ಬಟ್ ಇದು ಬಂದು ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ಆ್ಯಡ್ ಆಗಿದೆ. 7,000 ಆ್ಯಪ್ನ ಡೌನ್ಲೋಡ್ ಮಾಡ್ಬೋದಂತೆ, ಸೊ ಅವ್ರು ಹೇಳಿದ್ದು. ಸೊ ನೆಟ್ಫ್ಲಿಕ್ಸು, ಜಿಯೋ ಹಾಟ್ಸ್ಟಾರು, ಪ್ರೈಮ್ ವಿಡಿಯೋ, ಮತ್ತು ಇನ್ನು ಸ್ಪಾಟಿಫೈ, ಸಮಥಿಂಗ್ ಏನೇನೋ ಹೇಳಿದ್ರು, ಒಂದಷ್ಟು ನೋಡ್ಬೋದಂತೆ. ನೋಡಿ, ನಾನೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದು ಸ್ವಲ್ಪ ದೊಡ್ಡ ಸ್ಕ್ರೀನ್ ಬಂದಿದ್ದರೆ ಡೀಟೇಲಾಗಿ ತೋರಿಸ್ಬೋದಾಗಿತ್ತು. ಸೊ ಇಲ್ಲಿ ಚಿಕ್ಕ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಚಿಕ್ಕದಿಂದ ಸೆನ್ಸ್ ನಮ್ಮ ಮನೆ ಹಾಲ್ಗೆ ಇದು ಕರೆಕ್ಟಾಗಿದೆ. ಇನ್ನು ಸ್ವಲ್ಪ ದೊಡ್ಡದು ತೊಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೋಡೋಣ, ಫ್ಯೂಚರಲ್ಲಿ ನಾವು ಸ್ವಂತ ಮನೆಗೆ ಹೋದರೆ ನಮ್ಮದೇ ಆದಂಥ ಒಂದು ಟಿ ವಿ ಸ್ಟ್ಯಾಂಡ್ನ ಮಾಡಿಸಿ ಅದಕ್ಕೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ನಾವು ರೆಂಟಲ್ ಹೌಸಲ್ಲಿ ಇರೋದ್ರಿಂದ ಸಾಕು, ಇಷ್ಟು ಮಾತ್ರನೇ. ಸೊ ಇದು ವಾಯ್ಸ್ ಫೀಚರ್ಸ್ ಎಲ್ಲ ಇದೆ, ನಾನು ಅದನ್ನೇ ಮೈಕಲ್ಲಿ ಹೇಳ್ತಾ ಇದ್ದೀನಿ. ಸೊ ನಂದು ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ ಬಂತು ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ದೂರದಿಂದ ಕಾಣಿಸ್ತಿಲ್ಲ, ಯಾಕೆ ಬ್ಲರ್ ಆಗ್ತಿದೆ ಗೊತ್ತಿಲ್ಲ. ಬಟ್ ಇದು ನಿಜವಾಗ್ಲೂ ರಿಯಲಿಸ್ಟಿಕ್ ಆಗಿ ಫೀಚರ್ ಆಗಿದೆ. ನೋಡಿ, ನಂದು ವಿಡಿಯೋ ಬಂತು, ಅಂದರೆ ನಂದು ಏನು ಹೇಳಿದ್ರೆ ಲೋಗೋ ಬಂತು. ಸೊ ಇದು ನನ್ನ ವೀಡಿಯೋಸ್ಗಳು ಎಲ್ಲನೂ ತೋರಿಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಈಗಿನ ಜನ್ರೇಷನ್ ಅವ್ರಿಗೆ ಸ್ಮಾರ್ಟ್ ಟಿ ವಿ ಎಲ್ಲ ಗೊತ್ತೇ ಇರುತ್ತೆ. ನಾನೇನಾದ್ರು ಹೇಳಿದ್ರೆ ತುಂಬ ದೊಡ್ಡದು ಹೈಪ್ ಏನೋ ಹೇಳ್ದಂಗೆ ಹೇಳ್ತಾ ಇದ್ದೀನಿ ಅಂತಲ್ಲ. ಸೊ ನಾವು ಇದು ಅಪ್ಡೇಟ್ ಆಗಿದ್ದೀವಿ. ನಾವು ಕೂಡ ಏನು ಹೊಸ ಟಿ ವಿ ತೊಗೊಂಡಿದ್ದೀವಿ ಅನ್ನೋದಕ್ಕೆ ಹೇಳ್ತಾ ಬಂದೆ ಅಷ್ಟೇ. ಸೊ ಇದು ವಿಡಿಯೋ ಎಲ್ಲ ನಾವು ತೆಗ್ದಿರೋದು ಬಂದು ನಾನು ಮದುವೆಗೆ ಹೊರಡ್ತಾ ಇದ್ದೆ. ಸೊ ಅದು ವೆಯ್ಟಿಂಗ್ ಪೀರಿಯಡ್ ಇತ್ತು ನನ್ನ ಮನೆಯವ್ರು ಬರೋವರೆಗೂ. ಸೊ ಆವಾಗ ತೆಗ್ದಿರೋಂಥ ವಿಡಿಯೋ. ಸೊ ಇದ್ರ ಹಿಂದೆ ವಿಡಿಯೋ ಎಲ್ಲನೂ ನನಗೆ ಅದೇ ನಾನು ಹೇಳಲಿಲ್ಲ, ಡಿಲೀಟ್ ಆಗಿಬಿಟ್ಟಿದೆ ಅಂತ. ಸೊ ನೆಕ್ಸ್ಟ್ ಯಾವಾಗಾದ್ರೂ ಹೋದಾಗ ಎಲ್ಲ ತಕ್ಕೊಂಬರ್ತೀನಿ. ಇನ್ನು ಏನಾದ್ರು ಖರೀದಿ ಮಾಡೋಂಗಿದ್ರೆ. ಸೊ ಅಲ್ಲಿ ಒಂದು 2-3 ಇದು ನೋಡಿದ್ದೀನಿ, ನಂಗೆ ಇಷ್ಟ ಆಯಿತು. ಸ್ಟೀಮರ್ ಒಂದು ಇಷ್ಟ ಆಯಿತು, ಮತ್ತು ಹೇರ್ ಫ್ರೈಯರ್ ಎಲ್ಲ ಇಷ್ಟ ಆಯಿತು. ಸೊ ಅದನ್ನು ನಾವು ಫ್ಯೂಚರಲ್ಲಿ ತೊಗೊಂಡ್ರೆ ನೋಡ್ಬೋದು. ಇದೆಲ್ಲ ನನ್ನ ಶಾರ್ಟ್ಸ್ಗಳು. ಸೊ ನನ್ನ ಮನ್ವಿಕ ಎಲ್ಲ ಇದ್ದಾಳೆ, ಅದನ್ನೆಲ್ಲ ನೋಡ್ತಾ ಇದ್ದಾಳೆ. ಸೊ ಇದೊಂದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ನೋಡೋಣ. ವಿ ಆರ್ ಗಿಫ್ಟಿಂಗ್ ದಿಸ್ ಟು ಮೈ ಜೈಂಕಾಸ್ ಟೀಚರ್, ಕ್ಲಾಸ್ ಟೀಚರ್. ಗಿಫ್ಟ್ ಮಾಡಬೇಕಾದ್ರೆ ಅವರು ಸಿಗಲಿಲ್ಲ, ಯಾಕಂದರೆ ಅವ್ರು ಔಟ್ ಆಫ್ ಸ್ಟೇಷನಲ್ಲಿದ್ದರು. ಸೊ ಅದಕ್ಕೋಸ್ಕರ ನಾವು ಗಿಫ್ಟ್ ಮಾಡೋದಕ್ಕಾಗಲಿಲ್ಲ. ಸೊ ಯಾವಾಗಾದ್ರು ಇಲ್ಲೇ ಇರ್ತೀವಲ್ಲ, ನಾವು ನಿಯರ್ ಬೈ ಇರೋದು ನಮ್ಮ ಸ್ಕೂಲು ಮತ್ತು ಮನೆ ಎಲ್ಲನೂ ಅವಾಗ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಬಂದು ಶನಿವಾರ ಆಗಿರುತ್ತೆ, ಅಮಾವಾಸ್ಯೆ ಆಗಿರುತ್ತೆ. ಸೊ ಅವತ್ತು ನಾವು ದೇವಸ್ಥಾನಕ್ಕೆ ಕೊಡಬೇಕಾಗಿರುತ್ತೆ. ಸೊ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಪೂಜೆ ಪೂಜೆ ಮಾಡೋಕ್ಕೆ ಹೋಗಬೇಕು. ಸೊ ಅದಕ್ಕೆ ರೆಡಿ ಆಗ್ತಾಯಿದ್ದೀವಿ. ಸೊ ನನ್ನ ಮಗಳು ಅವಳಿಗೆ ಬೆಳಿಗ್ಗೆನೇ ಸ್ನಾನ ಮಾಡಿಸಿದ್ದಕ್ಕೆ ಚಳಿ ಅಂತಿದ್ಲು. ಸೊ ಅದಕ್ಕೋಸ್ಕರ ಇದನ್ನು ಜಾಕೆಟ್ನ ಹಾಕಬೇಕು ಅಂತ ಬಂದಳು. ಸೊ ಅದಕ್ಕೆ ಹಾಕ್ತಾಯಿದ್ದೀನಿ. ಬೈಂಡ್ ಆಗ್ತಾ ಇರೋದು. ಸೊ ಇದೆಲ್ಲ ಅದಕ್ಕೂ ಹಾಕ್ಕೊಂಡಿದ್ದಾನೆ. ಈಗ ಅಷ್ಟಿದೆ, ಇಷ್ಟು ಹಾಕಬೇಕು. ಸೊ ರಾತ್ರಿ ಹಾಕ್ತಾಯಿದ್ದ. ಇದು ಟೆಕ್ಸ್ಟ್ ಬುಕ್ಸ್ ಎಲ್ಲ ಕೆಳಗಡೆ ಇದೆ, ಅದೆಲ್ಲ ಫಸ್ಟೇ ಹಾಕೊಂಬಿಟ್ಟಿದ್ದಾನೆ. ಓನ್ಲಿ ದಿಸ್ ಒನ್ ನೋಟ್ಬುಕ್ಸ್ ಅಷ್ಟೇ ಇವಾಗಿರೋದು. ಈ ಥರ ನೋಟ್ಬುಕ್ಸ್ ಇದೆಯಲ್ಲ, ಅದಷ್ಟೇ ಇರೋದು. ಸೊ ಇದು ಹೇಗೆ ಮುಚ್ಚಿರಲಿ. ನಮ್ಮ ಮನೆ ಹಿಂದೆಗಡೆ ಈ ರೀತಿ ಕಾಣಿಸುತ್ತೆ. ಯಾವಾಗಲೂ ಏನು ತೆಗಿಯಲ್ಲ ನಾವು, ಯಾವಾಗಾದರೂ ಅಪರೂಪಕ್ಕೆ ತೆಗ್ದಾಗ ಒಂದು ವ್ಯೂ ಕಾಣಿಸುತ್ತೆ. ಚೆನ್ನಾಗಿದೆ ಒಂಥರ. ಕೆಳಗಡೆ ಎಲ್ಲ ಈ ಥರ ಇದೆ.
ಸೊ ನಾವು ಪಕ್ಕದ ರೋಡನ್ನ ನೋಡ್ಬೋದು. ಅಲ್ಲಿ ರೆಡ್ ಮನೆ ಕಾಣಿಸಿದೆಯಲ್ಲ, ಗ್ರಿಲ್ಲು, ಅದನ್ನ ನೋಡ್ಬೋದು. ಸೊ ನಮ್ಮ ಮನೆ ಬ್ಯಾಕ್ ಸೈಡು ಈ ಥರ ಕಾಣಿಸುತ್ತೆ. ನಾವು ಹಿಂದೆ ಬ್ಯಾಕ್ ಸೈಡ್ ಅಂತ ಅಂದರೆ ನಾವು ಇದಕ್ಕೆ ಹೋಗ್ತೀವಲ್ಲ, ಬಟ್ಟೆ ಎಲ್ಲ ಒಣಗಾಕ್ತೀವಲ್ಲ, ಅದಲ್ಲ. ಆ್ಯಕ್ಚುಲಿ ಇದು ನಮಗೆ ಬ್ಯಾಕ್ ಸೈಡ್ ಬರುತ್ತೆ. ಸೊ ನೋಡಿ, ಇದು ನಮಗೆ ಸೈಡ್ ಆಗುತ್ತೆ. ಅಂದರೆ ಇಲ್ಲೆಲ್ಲ ಬಟ್ಟೆ ಒಣಗಾಕ್ತೀವಲ್ಲ, ಇದು ನಮಗೆ ಸೈಡ್ ಆಗುತ್ತೆ. ಸೊ ಏನಕ್ಕೆ ಈ ಥರ ಬರ್ತದೆ, ಇದು ನಮಗೆ ಸೈಡ್ ಆಗುತ್ತೆ. ಸೊ ಇಲ್ಲೇ ಪಾಟ್ ಇಟ್ಕೊಂಡಿದ್ದೀನಿ. ಇದು ನಮಗೆ ನಮ್ಮ ರೋಡೇ, ಇದು ಪಕ್ಕದ ಮನೆ. ಈ ರೀತಿ ಕಾಣಿಸುತ್ತೆ. ಸ್ನಾನ ಮಾಡ್ತಿದ್ದಾನೆ ನಮ್ಮ ಜೇಂಕಾರು. ಸೊ ನಾವು ರೆಡಿಯಾಗಿದ್ದೀವಿ. ಇವಾಗ ಪೂಜೆ ಮಾಡಿದ್ರೆ ಆಯಿತು. ನೆಲ ಎಲ್ಲ ಒರೆಸ್ದೆ, ನೆಲ ಕಸ ಮತ್ತು ಹೊರಗಡೆ ಅದೆಲ್ಲ ತೊಳೆದಿದ್ದೀನಿ. ಇವಾಗ ಇಲ್ಲ ಹೊಸ್ಲಿಗೆಲ್ಲ ಕುಂಕುಮ ಹಚ್ಬಿಟ್ಟು ಮಾಡ್ಕೋಬೇಕು. ಸೊ ಇವಾಗ ಒಳಗೆ ಬನ್ನಿ. ರಾತ್ರಿನೇ ಎಲ್ಲ ರೆಡಿ ಮಾಡಿಟ್ಟಿದ್ದೆ, ಇದನ್ನೆಲ್ಲ ಹಾಕಿ. ಸೊ ಇವಾಗ ಪೂಜೆ ಮಾಡಬೇಕು. ಪೂಜೆಗೆ ಹೂವು ಇಲ್ಲ, ಕಿತ್ಕೊಬರ್ತೀನಿ ರೀ. ಸಿಕ್ತು, ಹೊಡ್ತಾ ಇದ್ದೀವಿ. ಜೇವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರುಹು. ಗಂಗೆ ಜಮುನೆ ಚೇವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರುಹು. ಗಂಗೆ ಜಮುನೆ ಚೇವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರುಹು. ಇವಾಗ ನಾನು ಪ್ರೊಸೀಡ್ ಮಾಡ್ಬೋದು. ಅದಕ್ಕೆ ಮುಂಚೆ ದೀಪ ಹಚ್ಕೊಬಿಡೋಣ. ಸೊ ಬೇಗ ಥ್ಯಾಂಕ್ ಯು ಮನ್ವಿಕ. ಸೊ ಅಲಂಕಾರ ಎಲ್ಲ ಮಾಡಿದ್ದೀನಿ. ತಗೊಂಡು ಕೊಡ್ತಾ ಇದ್ದೀವಿ. ತುಂಬ ಜಾಸ್ತಿ ಜನ ಬೈಕಿಗೆ ಮತ್ತು ಬೈಸಿಕಲ್ ಉಪಯೋಗಿಸ್ಕೊತಾರೆ. ಸಿಟಿ ಬೀಚ್, ಒಳ್ಳೆ ಗ್ರೀನ್ರಿ, ಒಳ್ಳೆ ಸಿಟಿ ಮಾತ್ರ ಈಗ ಷಣ್ಮತ್ಮನ್ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಮನ್ವಿಕ ಹಾಕೋ, ಹಾಂ ಹಾಕೋ, ಹಾಕಿದ್ರೊಳಗೆ ಅಲ್ಲೇ ನವಗ್ರಹ. ಬೋರ್ ಆನ್ ಮಾಡ್ಲಾ?
ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾವು ಇವಾಗ ಹೊರಗೆ ಬಂದ್ವಿ, ತುಂಬಾ ಜನ. ಸೊ ನಮ್ಮ ಮನೆಯವ್ರು ಇಲ್ಲಿ ಕಾರ್ಯಾಲಯ ಅಂತ ಇದೆಯಲ್ಲ ಅಲ್ಲಿಗೆ ಹೋಗಿದ್ದಾರೆ. ಅದು 301 ರೂಪೀಸ್ ಏನೋ ಬರ್ಸೋದಕ್ಕೆ. ಸೊ ಒಳಗಡೆ ಬರೆಯೋರು ಮುಂಚೆ ಅಂದರೆ ಹೋದ ವಾರ ಎಲ್ಲ, ಇವತ್ತು ಸ್ವಲ್ಪ ವಿಶೇಷವಾದ ದಿನ ಆಗಿರೋದ್ರಿಂದ ಸೊ ಬರಿತಾ ಇಲ್ಲ. ಸೊ ಅದಕ್ಕೋಸ್ಕರ